ಇವನ್ ಯಾರು ಗೊತ್ತಾ? ಶಿವು ಅಲಿಯಾಸ್ ಶಿವರಾಜ್ ಕೋಟೆ. ಏನಪ್ಪ ಇವನು ಒಂದು ಕೈಯಲ್ಲಿ ಬಾಟ್ಲು ಒಂದು ಕೈಯಲ್ಲಿ ಸಿಗರೇಟು ಹಿಡ್ಕೊಂಡು ಯಾವುದೋ ಲವ್ ಫೇಲ್ಯೂರ್ ಆಗಿರ್ಬೇಕು ಅನ್ಕೊಂಡ್ರ? ನೀವೇ ನೋಡಿ, ಮುಂದೆ ಗೊತ್ತಾಗುತ್ತೆ. ಇವನು ಹೆಂಗಿದ್ದ ಗೊತ್ತಾ? ಮೊದಲು ಇವನೇ ಆಟೋ ರಾಜ ಟಗರು ಶಿವ. ಯಾವುದೇ ಕೆಟ್ಟ ಚಟಗಳಿಲ್ಲದೆ, ನಾಳೆ ಬಗ್ಗೆ ಯೋಚನೆ ಮಾಡದೆ, ದುಡಿದ ದುಡ್ಡಿನಲ್ಲಿ ಶೋಕಿ ಮಾಡ್ತಾ ಆರಾಮಾಗಿದ್ದ. ಹಾಯ್ ಹಾಯ್ ಹಾಯ್, ಏನ್ರು ಸಮಾಚಾರ? ಹೇಳ್ಬೇಕಪ್ಪ, ಮಿಂಚಿಂಗ್ ಸ್ಟಾರ್. ನಿನ್ ಲೈಫೇ ಸರಿ ಬಿಡು ಮಗ. ಓಯ್, ಏನೋ ನೀನು ಸಿಗರೇಟ್ ಸೇತಾ ಇದೀಯಾ? ಬಿಸಾಕ. ಯಾವ ನೀನು ಹೊಡಿತೀನಿ ನೋಡು. ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ. ಯಾವಾಗ್ಲೂ ಸಿಗರೇಟ್ ಸೇತಾ ಇರ್ತಾನೆ. ತಗೊಳ, ಪಾನಿಪುರಿ ತಿನ್ನು. ನೀನ್ ಯಾಕೋ ಬೇಜಾರಲ್ಲಿದ್ಯಾ? ಏನ್ ಮಾಡೋದು, ಫೈನಾನ್ಸ್ ಬೇರೆ ತಗೊಂಡ್ಬಿಟ್ಟಿದೀನಿ, ಸಾಲ ಬೇರೆ ಜಾಸ್ತಿ ಆಗ್ಬಿಟ್ಟೈತೆ. ಯಾಕ್ರೋ ಫೈನಾನ್ಸ್ ತಗೋತೀರಾ? ಫೈನಾನ್ಸ್ ತಗೊಂಡು ಇನ್ನೊಬ್ರ ಮನೆ ಉದ್ಧಾರ ಮಾಡ್ತಿರಲ್ಲೋ. ನನ್ ತರ ದಿಲ್ದಾರ್ ಆಗಿರ್ಬೇಕು. ಏನ್ ಮಾಡೋದು, ಅನಿವಾರ್ಯ ಮಾಡ್ಕೊಂಬಿಟ್ಟು. ಯಪ್ಪ, ಬೆಳಿಗ್ಗೆಯಿಂದ ಗಾಡಿ ಓಡಿಸಿ ಓಡಿಸಿ ಸುಸ್ತಾಗ್ಬಿಟ್ಟೈತೆ. ಬಾ ಮಗ, ಎಣ್ಣೆನಾರ ಹೊಡಿಯೋಣ. ಎಣ್ಣೆನಾ? ಎಣ್ಣೆಗೂ ನಮ್ಗೂ ಆಗ್ಬರಲ್ಲ ಮಗ. ನೀನ್ ಬೇಕಾದ್ರೆ ಹೋಗಿದ್ ಬಾ. ಯಪ್ಪ, ಅಷ್ಟೊಂದು ಒಳ್ಳೆನೇನಪ್ಪ ನೀನು? ನಾನೊಂಥರ ಹಂಗೆ ಮಗ, ಎಣ್ಣೆ ಹೊಡಿಯಲ್ಲ. ನೀನ್ ಬೇಕಾದ್ರೆ ಹೊಡ್ಕೊಂಬಾ. ಎಣ್ಣೆ ಆರೋಗ್ಯಕ್ಕೆ ಹಾನಿಕರ. ಆಯ್ತು ಬಿಡಪ್ಪ, ಹೋಗ್ಬಾ. ಏನೇ ಹೇಳು ಮಗ, ಆಟೋ ಓಡಿಸಿದ್ರು ನೀನ್ ರಾಜನ್ ತರ ಇದೆಯಾ ಬಿಡ. ನಮ್ ನೋಡು ಮಗ, ಬೆಳಗಿಂದ ದುಡ್ದು ಸಂಜೆ ಹೋಗಿ ಅವ್ರಿಗೆ ಫೈನಾನ್ಸ್ ಕಟ್ಬೇಕು. ಅದಕ್ಕೆ ಹೇಳೋದು, ಅಲ್ಲಿ ದುಡ್ದಿ ಅಲ್ಲಿ ಜೀವನ ಮಾಡಿದ್ರು ಫೈನಾನ್ಸ್ ಮಾತ್ರ ತಗೋಬಾರ್ದು ಮಗ. ಕಷ್ಟನೇ ಇಲ್ದೆ ಆರಾಮಾಗಿ ಓಡಾಡ್ಕೊಂಡಿದ್ದ ಇವನ್ ಲೈಫ್ ನಲ್ಲಿ ಈಗ ಬ್ಯಾಡ್ ಟೈಮ್ ಶುರು ಆಯ್ತು ನೋಡಿ. ಗಾಡಿ ಕೈ ಕೊಡ್ತು. ಹಲೋ ಬಾಯ್, ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ? ಬೆಳಿಗ್ಗೆ ಗ್ಯಾರೇಜ್ ಹತ್ರ ತಗೋ ಬನ್ನಿ. ಬೈ, ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ ನೋಡಿ. ಏನಾಗಿದೆ? ಟ್ರಾಫಿಕ್ ಜಾಮ್ ಆಗಿದೆ, ಇಂಜಿನ್ ಕೆಲಸ ಮಾಡಬೇಕು. 15ರಿಂದ 20 ಸಾವಿರ ರೆಡಿ ಮಾಡ್ಕೊಳ್ರಿ. ಹೌದಾ, ಅಷ್ಟೊಂದಾಗುತ್ತಾ? ರೆಡಿ ಮಾಡಿರಿ, ನಾನು ಅಮೌಂಟ್ ರೆಡಿ ಮಾಡ್ಕೊಂಡ್ಬರ್ತೀನಿ. ಏಯ್, ಆ ಗಾಡಿ ಫುಲ್ ಇಂಜಿನ್ ಬಿಚ್ಚೋ. ಮಚ್ಚ ಯಾಕೆ ಫೋನ್ ಮಾಡ್ತಾನಲ್ಲ? ಹೇಳ ಮಚ್ಚ. ಹಲೋ ಮಚ್ಚ, ಎಲ್ಲಿದ್ಯೋ? ಮಗ, ಊರಲ್ಲಿದ್ದೀನಿ. ಆಟೋ ರಿಪೇರಿ ಬಂದಿದೆ, ಸ್ವಲ್ಪ ದುಡ್ಡಿದ್ರೆ ಕೊಡೋ. ಇಲ್ಲ ಮಗ, ನಾನೇ ಮನೆ ಮಾಡ್ತಾ ಇದ್ದೀನಿ. ಎಲ್ಲಿದೆಯೋ ದುಡ್ಡು ನನ್ನ ಹತ್ರ? ಸರಿ ಮಚ್ಚ, ಆಯ್ತು. ಸಾಲನೇ ಮಾಡಬಾರ್ದು ಅಂತ ಇದ್ದೋನು ಇವತ್ತು ಯಾರ ಹತ್ರನೂ ಸಮಯಕ್ಕೆ ದುಡ್ಡು ಸಿಗದೆ ಕೊನೆಗೆ ಫೈನಾನ್ಸಿಯರ್ ಹತ್ರ ಹೋಗ್ತಾನೆ. ಸರ್, 20 ಸಾವಿರ ಫೈನಾನ್ಸ್ ಬೇಕಾಗಿತ್ತು. ಏನಿದೆ ಡಾಕ್ಯುಮೆಂಟು? ಆಟೋ ಡಾಕ್ಯುಮೆಂಟ್ ಇದೆ. ಡಾಕ್ಯುಮೆಂಟ್ ಸರಿ ಇದೆಯಾ ನೋಡಿದು? ಸರಿ ಇದೆಯಾ ಅಣ್ಣ ಎಲ್ಲ? ನೋಡಪ್ಪ, ವಾರ ವಾರ ಫೈನಾನ್ಸ್ ಕರೆಕ್ಟಾಗಿ ಕಟ್ಬಿಡ್ಬೇಕು, ಇಲ್ಲ ಅಂದ್ರೆ ಗಾಡಿ ಸೀಸ್ ಆಗುತ್ತೆ, ಹುಷಾರು. ಸರಿ ಸರ್, ಆಯ್ತು, ಕಟ್ತೀನಿ. ಬಾಯ್, ಗಾಡಿ ರೆಡಿ ಆಯ್ತಾ? ಅಲ್ಲಿ ಬಿಲ್ ಕಟ್ಬಿಟ್ಟು ಗಾಡಿ ರೆಡಿ ಆಗಿದೆ, ಎತ್ಕೊಂಡೋಗಿ. ಎಷ್ಟಾಯ್ತು ಬಿಲ್ಲು? 17,300 ಆಯ್ತು. ಅಂತೂ ಇಂತೂ ಗಾಡಿನೂ ರೆಡಿ ಆಯ್ತು. ಇನ್ಮೇಲೆ ದುಡಿಯೋ ಜವಾಬ್ದಾರಿನೂ ಜಾಸ್ತಿ ಆಯ್ತು. ಬೈ, ಅಮೌಂಟ್ ಕೊಟ್ಟಿದ್ದೀನಿ. ಇಷ್ಟು ದಿನ ಸೋಂಬೇರಿತನ ಬಿದ್ದು ಸಾಕಪ್ಪ. ಇನ್ಮೇಲೆ ಕಷ್ಟಪಟ್ಟು ದುಡಿಬೇಕು. ಸರ್, RR ನಗರ ಆಟಿಯೋ ಬರ್ತೀರಾ? ಹಾ ಸರ್, ಬರ್ತೀನಿ. ದುಡಿದು ಸಾಲ ತೀರಿಸ್ಬೇಕು ಅನ್ನೋ ಛಲ ಅವಂದಾಗಿರುತ್ತೆ. ಅಷ್ಟರಲ್ಲಿ ಮತ್ತೆ ಅವನಿಗೆ ಇನ್ನೊಂದು ಪ್ರಾಬ್ಲಮ್ ಶುರು ಆಯ್ತು ನೋಡಿ. ಕಷ್ಟಪಟ್ಟಿದ್ಕು ಒಳ್ಳೆ ಕಲೆಕ್ಷನ್ ಆಯ್ತು. ಈ ತರ ಆಗ್ಬಿಟ್ರೆ ಬೇಗನೆ ಸಾಲ ತೀರಿಸ್ಬಿಡ್ತೀನಿ. ಓಹ್, ಅಮ್ಮ ಫೋನ್ ಮಾಡ್ತಿದ್ದಾರೆ. ಹಾ, ಹೇಳಮ್ಮ. ಲೋ ಮಗ, ಎಲ್ಲಿದ್ಯಪ್ಪ? ನಿಮ್ಮ ಅಪ್ಪ ಹೊಲ್ತಕ್ಕೆ ಹೋಗಿ ಕಾಲ್ ಜಾರ್ ಬಿದ್ದು ಏಟ್ ಮಾಡ್ಕೊಂಬಂದವ್ರೆ ಮಗ. ಹಾಸ್ಪಿಟ್ಲಿಗೆ ಕರ್ಕೊಂಬಂದೀವ್ನಿ. ಅಮೌಂಟ್ ಕೇಳ್ತಾವ್ರೆ, ಏನು ಮಾಡೋದು ಮಗ? ಡಾಕ್ಟ್ರು ನೋಡಿದ್ರೆ ದುಡ್ಡು ಕಟ್ಟೋವರೆಗೂ ಅಡ್ಮಿಟ್ ಮಾಡ್ಕೊಳ್ಳಲ್ಲ ಅಂತವ್ರೆ, ಏನು ಮಾಡೋದು ಮಗ? ನೀನೇನೋ ತಲೆ ಕೆಡಿಸ್ಕೊಬಿಡಮ್ಮ, ನಾನು ಅಮೌಂಟ್ ತಗೊಬರ್ತೀನಿ. ಅಪ್ಪ ಹುಷಾರಾಗ್ತಾರೆ. ನೀನ್ ಬೇಗ ಇಲ್ಲಿ ಬಾ ಮಗ. ಸರಿ ಮಾ, ಬರ್ತೀನಿ ಬೇಗ. ಇಂಥ ಪರಿಸ್ಥಿತಿಲಿ ಸಾಲ ಮಾಡದೆ ಬೇರೆ ದಾರಿನೇ ಇಲ್ಲ ಇವನಿಗೆ. ಮತ್ತೆ ಫೈನಾನ್ಸ್ಗೆ ಕೈ ಹಾಕ್ತಾನೆ. ಸರ್, ಫೈನಾನ್ಸ್ ಬೇಕಾಗಿತ್ತು.
ಫೈನಾನ್ಸಾ? ಡಾಕ್ಯುಮೆಂಟ್ ಇದೆಯೇನಪ್ಪ? ಆಧಾರ್ ಕಾರ್ಡ್ ಇದೆ, ಚೆಕ್ ಇದೆ ಸರ್. ಕೊಡಪ್ಪ ಇಲ್ಲಿ. ಪಾರ್ಟ್ನರ್, ಚೆಕ್ ಕರೆಕ್ಟ್ ಆಗಿದೆಯಾ ನೋಡು. ಹಾ ಸರಿ ಇದೆ ಪಾರ್ಟ್ನರ್, ಎಲ್ಲ ಕರೆಕ್ಟ್ ಆಗಿದೆ. ವಾರಕ್ಕೆ 2,000 ಸರಿಯಾದ ಟೈಮ್ ಕಟ್ಬೇಕು, ಇಲ್ಲಾಂದ್ರೆ ಗೊತ್ತಲ್ಲ. ಹಾ ಸರ್, ಕಟ್ತೀನಿ. ಹಾ ಆಯ್ತಪ್ಪ. ಅವನು ವಾರಕ್ಕೆ ದುಡಿಯೋ ದುಡ್ಡು ಫೈನಾನ್ಸ್ ಕಟ್ಟಕ್ಕಾಗದೆ ಹಾಡಿದ ಮಾತು ಉಳಿಸ್ಕೊಳಕ್ಕೆ ಮತ್ತೆ ಇನ್ನೊಂದ್ ಕಡೆ ಸಾಲಕ್ಕೆ ಕೈ ಹಾಕ್ತಾನೆ. ಲೋ ಮಗ, ಅರ್ಜೆಂಟ್ 20,000 ಫೈನಾನ್ಸ್ ಇಸ್ಕೊಡು. ಲೋ ಮಗ, ಅವಳ ಹತ್ರನ ಸುಮ್ನೆ ಇರಲಿ, ಬೆಳಲಿ, ಇಸ್ಕೊಡು. ಅಕ್ಕ ಅಮ್ಮ ಅಂತ ಮನೆ ಹತ್ರನೇ ಇಸ್ಕೊಡಲ್ಲ. ಆಯ್ತು ಸರಿ ಇರಪ್ಪ, ಫೋನ್ ಮಾಡ್ತೀನಿ. ಹಲೋ ಮೇಡಮ್, ಅರ್ಜೆಂಟ್ ಒಂದು 20,000 ದುಡ್ಡು ಬೇಕಾಗಿತ್ತು ಮೇಡಮ್. ಸರಿ ಇರೋ ಮಗ, ಇಸ್ಕೊಂಬತ್ತೀನಿ. ಹಲೋ ಮಗ, ನಾನು ನಿನ್ನ ನಂಬಿ ದುಡ್ಡು ಇಸ್ಕೊಡ್ತಾ ಇದೀನಿ ಮಗ, ದಯವಿಟ್ಟು ಇಲ್ಲ ನಮ್ಮನೆ ಹತ್ರ ಬಂದ್ಬಿಟ್ಟು ತಳ್ಕೊಳಲು. ಇಲ್ಲ ಬಿಡ ಮಗ, ಲೋ ಕಟ್ಕೊಡ್ತೀನಿ ಬಿಡ, ನಿಮ್ ಮರ್ಯಾದೆ ಉಳಿಸ್ತೀನಿ ಬಿಡಲು. ಏನೋ ಬರ್ತಾ ಬರ್ತಾ ಲೇಟ್ ಆಯ್ತಾಯ್ತೆ? ಇಲ್ಲ ಅಣ್ಣ, ಸ್ವಲ್ಪ ಲೇಟ್ ಆಗೋಯ್ತು. ಅದು ಇಷ್ಟು ಲೇಟ್ ಆಗಿ ಬಂದಿದ್ಯಾ? ಒಬ್ರು ಸಾಲ ತೀರ್ಸೋಕೆ ಇನ್ನೊಬ್ರ ಹತ್ರ ಸಾಲ ಮಾಡಿ, ಇನ್ನೊಬ್ರ ಹತ್ರ ಸಾಲ ತೀರ್ಸೋಕೆ ಮತ್ತೊಬ್ರ ಹತ್ರ ಸಾಲ ಮಾಡಿ, ತಿರುಗಿ ನೋಡೋ ಅಷ್ಟರಲ್ಲಿ ಸಾಲ ಅನ್ನೋದು ಅವನು ಆಟೋದವನು ಕೋಟೆ 3 ವಾರ ಫೈನಾನ್ಸ್ ಕಟ್ಟ, ಆಮೇಲೆ ಫೋನು ತೆಗಿತಾ ಇಲ್ಲ, ಫೈನಾನ್ಸು ಕಟ್ಟಿಲ್ಲ. ಅವ್ನ ಆಟ ಸಿಕ್ಕರೆ ಎತ್ತಾಕೊಂಬತ್ತೀನಿ. ಇಲ್ಲಿ ಅವನ್ಗೆ ಎಲ್ಲಾ ಸಾಲ ಕೊಟ್ಟೋರು ಫೋನ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅವ್ನ ಮನೆ ಹತ್ರ ಹೋಗೋದಕ್ಕೂ ಶುರು ಮಾಡ್ತಾರೆ. ಛೇ, ಎಲ್ಲಿ ಇವನು ಕೋಟೆ 4 ವಾರದಿಂದ ಅಮೌಂಟು ಕೊಟ್ಟಿಲ್ಲ, ಫೋನ್ಗೂ ಸಿಗ್ತಾ ಇಲ್ಲ, ಕೈಗೂ ಸಿಗ್ತಾ ಇಲ್ಲ. ಏನ್ ಮಾಡೋದು ಪಾರ್ಟ್ನರ್? ನಡಿ ಪಾರ್ಟ್ನರ್, ಮಂತಕ್ಕೆ ಹುಡಿಕೊಂಡು ಹೋಗೋಣ. ಮನೆಗೆ ಹೋದ್ರೆ ಎಲ್ಲಿ ಫೈನಾನ್ಸಿಯರ್ ಮನೆಗ್ ಬಂದು ಮರ್ಯಾದೆ ಕಳೀತಾರೆ ಅನ್ನೋ ಭಯಕ್ಕೆ ಈ ಕಡೆ ದುಡಿಯಕ್ಕೂ ಆಗದೆ. ರಾಜಾಜಿನಗರ್ ಬರ್ತೀರಾ? ರಾಜಾಜಿನಗರನ? ಅಯ್ಯೋ, ಅಲ್ಲಿ ಫೈನಾನ್ಷಿಯಲ್ ಇಟ್ಕೊಂಡ್ಬಿಟ್ರೆ? ಇಲ್ಲ ಸರ್, ಬರಲ್ಲ. ಇನ್ನೆಲ್ರಿ ಬರ್ತೀರಾ? ಎಲ್ ಕರೆದ್ರು ಬರಲ್ಲ ಅಂತೀರಾ? ನಿಮ್ ಜನ್ಮ ಕಷ್ಟ, ಹೋಗು. ಈ ಟೆನ್ಷನ್ ನಲ್ಲಿ ಏನ್ ಮಾಡ್ತಾನೆ ಹೇಳಿ? ಎಣ್ಣೆನೇ ಬೇಡ ಅಂತ ಹೇಳ್ತಾ ಇದ್ದವನು ಇವತ್ತು ಬಾರ್ಗೆ ಹೋಗಿ ಕುಡಿಯೋ ಚಟಕ್ಕೆ ಬಲಿಯಾಗ್ತಾನೆ. ಫೈನಾನ್ಷಿಯರ್ ಭಯಕ್ಕೆ ಈ ಕಡೆ ಮನೆಗೂ ಹೋಗಕ್ಕಾಗ್ದೆ, ಆ ಕಡೆ ದುಡಿಮೆನೂ ಮಾಡಕ್ಕಾಗ್ದೆ ಆಟೋನೇ ಮನೆ ಮಾಡ್ಕೊಂತಾನೆ. ಎಷ್ಟ್ ದಿನ ಅಂತ ಇವನು ಕದ್ದು ಮುಚ್ಚಿ ಓಡಾಡಕ್ಕಾಗುತ್ತೆ? ಒಂದಿನ ಸಿಗಾಕೊಳ್ಳೋ ಟೈಮ್ ಬಂದೇ ಬಿಡುತ್ತೆ. ಫೈನಾನ್ಸ್ ಕಟ್ಟು ಅಂದ್ರೆ ಕೈಗೆ ಸಿಗದೆ ಕದ್ದು ಮುಚ್ಚಿ ಓಡಾಡ್ತಾ ಇದ್ಯಾ? ಇಲ್ಲ ಸರ್, ಪ್ಲೀಸ್ ಸರ್, ಮನೇಲೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್, ಕಟ್ಕೊಡ್ತೀನಿ ಸರ್, ಪ್ಲೀಸ್ ಸರ್. ಏನೋ ಕತೆಗಳು ಹೇಳ್ತಾ ಇದ್ಯಾ? ಇಲ್ಲ ಸರ್, ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಗಾಡಿ ಸರ್ 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 ಗಾಡಿ ಕಿತ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಸರ್? ಫೈನಾನ್ಸ್ ಕಟ್ಬಿಟ್ಟು ಗಾಡಿ ಎತ್ಕೊಂಡು ಹೋಗು. ಮಗ ಫೋನ್ ಮಾಡ್ರು ಫೋನ್ ಹತ್ತಲ್ಲ, ಎಸ್ ಸರಿ ಮಾಡಿದ್ರು ರಿಸೀವೇ ಮಾಡಲ್ಲ ಅಂತಾನಲ್ಲ. ನನ್ ಮಗ ಇಲ್ಲೇ ಅವನಲ್ಲ. ಹೋಯ್ ಅಣ್ಣ, ಫೋನ್ ಮಾಡಿದ್ರೆ ಫೋನು ಎತ್ತಾ ಇಲ್ಲ, 3 ತಿಂಗಳಿಂದ ದುಡ್ಡು ಕಟ್ಟಿಲ್ಲ. ಎಲ್ಲೋ ದುಡ್ಡು? ಇಲ್ಲ ಅಣ್ಣ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಣ್ಣ, ಕೊಡ್ತೀನಿ ಅಣ್ಣ. ಫೋನು ಆಫೀಸ್ ಹತ್ರ ಬಂದ್ ಮಾತಾಡೋ. ಇಲ್ಲ ಅಣ್ಣ, ಬಂದ್ ಕೊಡ್ತೀನಿ ಅಣ್ಣ. ಎಲ್ಲಾನು ಕಳ್ಕೊಂಡು ಕೊನೆಗೆ ಮನೆಗೆ ಹೋದ್ರೆ. ಹಲೋ ಅಪ್ಪ, ನಾನು ಹೇಳ್ದೆ ಆಟೋ ಡ್ರೈವರ್ಗೆ ಮದುವೆ ಮಾಡಬೇಡಿ ಅಂತ, ನೀವು ನನ್ನ ಮಾತೇ ಕೇಳಿಲ್ಲ. ಈಗ ಸಾಲದವರೆಲ್ಲ ಮನೆ ಬಾಗ್ಲಿಗೆ ಬರ್ತಾ ಇದ್ದಾರೆ. ನಾನು ಇರೋದಿಲ್ಲ ಅಪ್ಪ, ಒಂದು ಕ್ಷಣನೂ ಇರೋದಿಲ್ಲ, ಬಂದ್ಬಿಡ್ತೀನಿ. ಕೊನೆಗೆಲ್ಲ ಕಳ್ಕೊಂಡು ಮನೆಗೆ ಬಂದ್ರೆ ಹೆಂಡತಿನೂ ಕೂಡ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಈ ಪರಿಸ್ಥಿತಿಲಿ ಇವನು ಏನ್ ಆಗ್ಬೇಕು? ಏನ್ ಮಾಡ್ತಾನೆ? ಮುಂದೆ ಏನ್ ಮಾಡೋಕೆ ಸಾಧ್ಯ? ಸಾಯ್ತಾನ ಇಲ್ಲ ಸಾಲ ತೀರಿಸ್ತಾನ? ಇವತ್ತು ಯಾವ ಫ್ರೆಂಡ್ನ ಜಾಮೀನು ಕೊಟ್ಟು ಎತ್ಕೊಂಬಂದು ದುಡ್ಡನ್ನ ಅಷ್ಟು ಜನಗಳ ಮುಂದೆ ಮಾನ ಮರ್ಯಾದೆಲ್ಲ ಹೋದ್ರು ನಾನು ಬದುಕಿರ್ಬೇಕಾ? ಇಲ್ಲ,
ಹೆಂಗೆ ಬದುಕ್ತೆ ನಾನು ಮಗನೇ, ಎಲ್ಲ ನಿನ್ನಿಂದ. ಇದಕ್ಕೆಲ್ಲ ಸಾವೇ ಪರಿಹಾರ ಆಗೋದಾಗಿದ್ರೆ ನಾನು ಸತ್ತು ಇಷ್ಟೊತ್ತಿಗೆ 6 ತಿಂಗಳಾಗ್ಬೇಕಿತ್ತು. ಇವನ್ ಯಾಕೆ ಸಾಯ್ತೀನಿ ಅಂತ ಅವನೇ, ಇವನಿಗೆ ಯಾಕೆ ಹೊಡಿತಾ ಅವನೇ, ಸಾಲಗಾರ ಸತ್ತು 6 ತಿಂಗಳು ಆಗ್ಬೇಕಿತ್ತು ಅಂತ ಇವನಿಗೆ ಯಾಕೆ ಹೇಳ್ತಾ ಇದ್ದಾನೆ? ನಿಮಗೆಲ್ಲ ಕನ್ಫ್ಯೂಸ್ ಆಗಿರ್ಬೇಕು ಅಲ್ವಾ? ಅದಕ್ಕೆ ಉತ್ತರನೂ ಬೇಕು ಅಲ್ವಾ? ನೀವೇ ನೋಡಿ ಸಾಲಗಾರನ ಕತೆ ಭಾಗ 2 ಮುಂದೇನಾಗುತ್ತೆ ಅಂತ. ಮಗ ಏನಾಯ್ತು? ಯಾಕೆ ಈ ಥರ ಆಯಿತು? ನನ್ನ ಜೀವನನೇ ಹಾಳಾಗೋಯ್ತು. ಹೇಗಿದ್ದೆ, ಯಾಕೆ ಈ ಥರ ಆದೆ? ಈ ಸಾಲ ಅನ್ನೋ ಸುಳಿಗೆ ಸಿಕ್ಕಾಕೊಂಡು ನನ್ನ ಲೈಫನ್ನೇ ಹಾಳು ಮಾಡ್ಕೊಬಿಟ್ನಲ್ಲ. ನನ್ನ ಇದ್ದಿದ್ದ ಒಡವೆ ಹೋಯ್ತು, ನನ್ನ ಮನೆ ಹೋಯ್ತು, ನನ್ನ ಗಾಡಿ ಹೋಯ್ತು, ಇತ್ತಗಿ ಫ್ಯಾಮಿಲಿ ಕೂಡ ಬಿಟ್ಟು. ಇಷ್ಟೆಲ್ಲ ಆದಮೇಲೆ ನಾನು ಬದುಕಿತ್ತಾನೆ ಏನು ಪ್ರಯೋಜನ? ಇಲ್ಲ, ಏನು ಪ್ರಯೋಜನ ಇಲ್ಲ. ಸಾಯ್ಬೇಕಷ್ಟೇ, ಸಾವೇ ಕೊನೆಗೆ ದಾರಿ. ಸತ್ತೇ ಹೋಗ್ಬೇಕು ಅನ್ಕೋತಾನೆ. ಅಷ್ಟರಲ್ಲಿ ಎದ್ದೇಳಪ್ಪ ಮಗ, ಎದ್ದೇಳಪ್ಪ ಮಗ, ಎದ್ದೇಳು. 10 ಗಂಟೆ ಗಂಟು ಮನಗಿದ್ದೀರ, ಎದ್ದೇಳು. ಬೆಂಗಳೂರು ಅಂತ ತಿಳ್ಕೊಬಿಟ್ಟೆ ಇದ. ಎದ್ದೇಳು, 10 ಗಂಟೆ ಆಯ್ತು, ಊಟ ಮಾಡ್ಬೇಕು. ಲೋ ಮಗ, ಎದ್ದೇಳು ಮಗ. ಲೋ ಹೇಳು. ಅಮ್ಮ ಅಮ್ಮ, ನಾನು ಸಾಯಕ್ಕಿಂತ ಮೊದಲು ನಮ್ಮ ಅಪ್ಪ ಅಮ್ಮನ ನೋಡ್ಬೇಕು, ನಮ್ಮ ಅಮ್ಮನ ನೋಡಬೇಕು. ಅಷ್ಟರಲ್ಲಿ ಅಮ್ಮ, ಅವರಮ್ಮ ಬಂದು ಕೂಗಿದ ಹಾಗೆ ಕೇಳಿಸುತ್ತೆ. ಒಂದು ಸಾರಿ ಕಣ್ತುಂಬ ಅಪ್ಪ ಅಮ್ಮನ ಬಂದು ನೋಡ್ಕೊಂಡು ಸಾಯೋಣ ಅಂತ ಊರಿಗೆ ಹೋಗ್ತಾನೆ. ಶಿವರಾಜು ಯಾವಾಗ ಬಂದಪ್ಪ? ಈಗ ಬಂದೆ. ಬೆಂಗಳೂರಲ್ಲೆಲ್ಲ ಮಳೆ ಅಂತಲ್ಲಪ್ಪ ಜೋರಾಗೆ, ಟಿ ವಿಲೆಲ್ಲ ತೋರಿಸ್ತಾ ಇದ್ರು, ಎಲ್ಲ ಕೊಚ್ಕೋಗಂಗೆ. ಇನ್ನೇನಪ್ಪ ಯೋಗಕ್ಷೇಮನೆ ಬೆಂಗಳೂರು ಕಡೆಗೆ? ಹಂಗೇನಿಲ್ಲ, ಒಂದೊಂದು ಕಡೆ ಮಳೆ ಆಗೈತೆ, ಇನ್ನೇನಿಲ್ಲ, ಚೆನ್ನಾಗಿದ್ದಾರೆ ಎಲ್ಲ, ಏನು ತೊಂದರೆ ಇಲ್ಲ. ಅವನ ಅಪ್ಪ ಅಮ್ಮ ಮನೆಯಲ್ಲಿ ಇರಲ್ಲ, ನೋಡೋಕ್ಕೆ ಹೊಲದ ಹತ್ರ ಹೋಗ್ತಾನೆ. ಮಗ ಬಂದ್ಬಿಟ್ಟದೆ. ಯಾವಾಗ ಬಂದಪ್ಪ? ಈಗ ಬಂದೆ. ಚೆನ್ನಾಗಿದ್ಯಾ? ಬಾ ಊಟ ಮಾಡು, ಕುತ್ಕೋ ಊಟ ಮಾಡ್ಬಾ. ಅವನಿಗೆ ಊಟ ಮಾಡ್ದ ಅಂತ ಕೇಳೋರ್ ದಿಕ್ಕಿರ್ಲಿಲ್ಲ. ಮಾತೃ ಹೃದಯ ಮಗನ ನೋಡಿದ ತಕ್ಷಣ ಊಟ ಮಾಡು ಮಗ ಅಂತ ಊಟ ಕೊಡುತ್ತೆ. ಫೋನ್ ಮಾಡಿದ್ರೆ ಚುಚ್ಚಾಪು ಅಂತ ಬರ್ತಿತ್ತು. ಫೋನ್ ಮಾಡ್ದೆ ಸುಮಾರದಪ್ಪ. ಚಪ್ಪಾಗಿದ್ ನೋಡ್ಬಿಟ್ಟು ಭಯನೇ ಆಗ್ಬಿಟ್ಟಿತ್ತು. ನಿನ್ ಹೆಂಡ್ತಿ ಚೆನ್ನಾಗಿದ್ದಾಳ? ಎಲ್ಲ ಚೆನ್ನಾಗಿದ್ದೀವಿ ಕಣ, ನೀವು ಚೆನ್ನಾಗಿದ್ದೀರಾ? ನಮ್ಗೇನಪ್ಪ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಚೆನ್ನಾಗಿವಿ. ನಾವುವೇ ನೀವು ಚೆನ್ನಾಗಿರ. ಬೆಂಗಳೂರಲ್ಲಿರೋನು ಕೊಂಡ್ಕ ತಿನ್ಬೇಕು, ನಾವ್ ಹೆಂಗೋ ದುಡ್ಕೊಂಡ್ ತಿಂತೀವಿ. ಇಲ್ಲಿ ಕಾಡಲ್ಲಿರೋದು ಹೆಂಗೋ ಆಯ್ತದೆ. ನೀನ್ ಚೆನ್ನಾಗಿರಪ್ಪ. ಇಲ್ಲಿ ನಂಪಾಡು ಹಳ್ಳಿ ಜೀವನ ಹೇಗೋ ಇರ್ತೀವಿ, ನೀನ್ ಸಿಟಿಲಿರೋನು, ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡಿಸುತ್ತೆ ಮಾತೃ ಹೃದಯ. ಆದ್ರೂ ಎಲ್ಲೋ ಒಂದ್ ಕಡೆ ಮಗನಿಗೆ ಏನೋ ಆಗಿದೆ ಅನ್ಸುತ್ತೆ. ಯಾಕಿಂಗಾಗಿದಿ? ಗಡಗಿಡ್ಡ ಎಲ್ಲ ಬಿಟ್ಕೊಂಡು ಹುಚ್ಚಿನ ಗಡಗಿಡ್ಡ ಬಿಟ್ಕೊಬೇಡ, ಚೆನ್ನಾಗಿರು. ಕಳಿಸ್ತೇ ಹೋಗಿದ್ರೆ ಆ ಹಾಸ್ಪಿಟ್ಲಿಗೆ ಉಸಿರಾಯ್ತಿತ್ತಿಲ್ಲ. ನೀನು ಈಗ ಹಿಂಗೆಲ್ಲ ಉತ್ತಂಗೆ ಯಾಕಾಗಿದ್ದಿ? ನಾವು ದುಡ್ಕ ತಿನ್ನಂಗ ಇದ್ದೀವಿ, ದುಡಿತೀವಿ, ನಿನ್ನೂ ಸಾಕತ್ತೀವಿ. ನಿನಗೆಲ್ಲ ಇರಬೇಡ, ಚೆನ್ನಾಗಿರು. ಇವನ ಮುಖದ ಭಾವನೆ ನೋಡಿ ಎತ್ತ ಕರುಳಿಗೆ ಏನೋ ಒಂಥರ ಸಂಕಟ ಆಗುತ್ತೆ. ಎಷ್ಟೇ ಕೇಳಿದರೂ ಕೂಡ ಇವನ ಕಷ್ಟ ಅಮ್ಮನ ಹತ್ರ ಹೇಳೋದಿಲ್ಲ. ಹಂಗೆ ಅಮ್ಮನ ಮಡಿಲಲ್ಲಿ ಹಾಗೆಯೇ ಮಲ್ಕೋತಾನೆ. ಆದರೂ ಎತ್ತ ಕರುಳು ತಡೆಯೋಲ್ಲ. ನೊಂದುಕೊಂಡು ಅವನ ಅಪ್ಪನ ಹತ್ರ ಹೋಗಿ ಹೇಳುತ್ತೆ, ಮಗ ಚಿಂತೆ ಮಾಡ್ತದೆ, ನಾನು ಏನು ಕೇಳಿದ್ರು ಹೇಳ್ತಾ ಇಲ್ಲ, ಬಂದು ಕೇಳಿ ಬನ್ನಿ. ಎದ್ಮೇಲೆ ಕೇಳಕ್ಕಾಯ್ತದೆ ಬಿಡು. ಮಲಗಿದ್ದು ಎದ್ದೇಳ್ತಾನೆ. ಅಷ್ಟರಲ್ಲಿ ಅವರಪ್ಪ ಕೂಗ್ತಾರೆ, ಎದ್ದವನೇ ಬತ್ತವನೇ, ಅದೇನಂತ ಕೇಳಿ. ಯಾಕಪ್ಪ ಸಪ್ಕಿದ್ದಿ ಅಂತಲ್ಲ, ಏನಾಯ್ತು? ಏನ್ ಕೇಳಿದ್ರು ಹೇಳ್ತಾರಲ್ವಂತಲ್ಲ? ಹಂಗೇನಿಲ್ಲ ಕಣ, ಚೆನ್ನಾಗಿವನಿ. ಇಲ್ಲೇ ನನ್ನ ಫ್ರೆಂಡ್ದು ಸಾವಾಗಿತ್ತು, ಅದಕ್ಕೆ ಅಲ್ಲಿ ಸಾವು ಮುಗಿಸ್ಕೊಂಡು ಹಿಂಗೆ ಬಂದೆ. ಓ, ಸಾವಿಂದ ಬಂದವನೇ, ನೀರು ಕಾಯಿಸಿ ಸ್ನಾನ ಮಾಡ್ಸೋಗು. ಅವರಪ್ಪ ಅಮ್ಮ ಎಷ್ಟು ಕೇಳಿದ್ರು ಕೂಡ ಹೇಳಲ್ಲ. ಅಲ್ಲೂ ಕೂಡ ಸುಳ್ಳು ಹೇಳ್ತಾನೆ, ನಾನು ಚೆನ್ನಾಗಿದ್ದೀನಿ ಅಂತ. ಅವರಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ತಾರೆ. ಅಮ್ಮನ ಪ್ರೀತಿಗೆ ಸರಿಸಾಟಿನೇ ಇಲ್ಲ ಅಲ್ವಾ?
ಹುಚ್ಚನಂತಿದ್ದ ಇವನನ್ನ ಸ್ನಾನ ಮಾಡಿಸಿ ತಲೆ ಒರೆಸಿ ದೇವರ ಕುಂಕುಮ ಇಟ್ಟು ಅಮ್ಮ ಮತ್ತು ಅಜ್ಜಿ ಸೇರಿ ದೃಷ್ಟಿ ತೆಗಿತಾರೆ. ಇವನು ಈ ಪ್ರೀತಿನೆಲ್ಲ ನೋಡಿ ಕಣ್ತುಂಬ್ಕೋತಾನೆ. ಅಜ್ಜಿಯ ಆಶೀರ್ವಾದ ಪಡೆದು ಹಾಗೆ ಒಂದ್ಸರಿ ಊರಿನ ಜನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಾನೆ. ಯಾವ ಬಂದ್ಲ? ಇವಾಗ ಬಂದೆಪ್ಪ. ಚೆನ್ನಾಗಿದ್ದೀಯಾ? ಚೆನ್ನಾಗಿವ್ನಿ. ಅಲ್ಲಿ ನಮ್ ಕಡೆಯವರೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗವ್ರೆ. ಏನ್ ಕೆಲಸ ಮಾಡ್ಕೊಂಡಿದ್ದೀಯಪ್ಪ ಅಲ್ಲಿ? ಆಟೋ ಓಡಿಸ್ತಾ ಇದೀನಪ್ಪ. ಆಟ ಓಡಿಸ್ತಾ ಇದೀಯಾ? ಆಟ ಓಡಿಸ್ಕೊಂಡು ಚೆನ್ನಾಗಿ ಇದ್ ಮಾಡ್ಕೊಂಡಿರಪ್ಪ. ಎಲ್ಲವ ಅವನು ಚೆನ್ನಾಗಿ ಬಾಳದ್ ಕಲ್ತ್ಕೊಳ್ಳಿ ಎಲ್ಲರೂ. ಸರಿ ಕಣಪ್ಪ, ಆಯ್ತು. ಊರಿನ ಜನ ಇವನ ನೋಡಿದ ತಕ್ಷಣ ಮಗ ಯಾವಾಗ ಬಂದೆ? ನೆನ್ನೆ ಬಂದೆ ಅಣ್ಣ. ಏನಪ್ಪ ಯಾವಾಗ ಬಂದೆ? ನಾವೇನೋ ಬಿಸಿಲಲ್ಲಿ ಒಣಗ್ತಾ ಇವಿ ಹಳ್ಳಿಲಿ, ನೀನೇನೋ ಸಿಟಿ ಸೇರ್ಕೊಂಡಿದ್ದಿ. ಏನೋ ನಮ್ಮಂಗೆ ಕಷ್ಟ ಬೇಡ, ಚೆನ್ನಾಗಿರಪ್ಪ ನೀನು. ಬೆಂಗಳೂರಿಂದ ಯಾವಾಗ ಬಂದಣ? ಚೆನ್ನಾಗಿದ್ದೀರಣ? ಚೆನ್ನಾಗಿದ್ದೀನಿ. ಯಾವಾಗ ಬಂದಪ್ಪ? ಚೆನ್ನಾಗಿದ್ಯಪ್ಪ? ನೆಚ್ಚಿ ಚೆನ್ನಾಗಿದ್ದಾಳಪ್ಪ? ಅವ್ವ ಚೆನ್ನಾಗಿದ್ದೀನಿ. ಹೆಂಗ ಚೆನ್ನಾಗಿರಪ್ಪ, ನಮ್ಗೆ ಯಾರು ಹಳ್ಳಿಲಿ ಸಾಯ್ತಾ ಹಾಕುತ್ತೀವಿ. ನೀನಾರು ಚೆನ್ನಾಗಿರ್ ಮಗನ. ಗಡ್ಡ ಗಿಡ ಬಿಟ್ಕೊಂಡಿದ್ದಲ್ಲ ಬಸ್ರಿಯಪ್ಪ ನೆಟ್ತಿ. ಮಗ ಚೆನ್ನಾಗಿದ್ದಿಲ್ಲ, ಹೆಂಗೋ ಬುದ್ಧಿವಂತ ಮಾಡ್ಬಿಟ್ಟಿದ್ಯಪ್ಪ. ನಮ್ಮೆಲ್ಲಾರು ನೋಡ್ಕೋಬೇಕಲ್ಲ, ನಾವ್ ಹಳ್ಳಿ ಸಾಯ್ತಾವಿ. ಜನ ಕೇಳೋ ಪ್ರಶ್ನೆಗೆ ಇವನ ಹತ್ರ ಉತ್ತರನೇ ಇಲ್ಲ. ಎಲ್ರತ್ರನೂ ನಗ್ತಾ ನಗ್ತಾ ಚೆನ್ನಾಗಿದ್ದೀನಿ ಅಂತಾನೆ. ನಮ್ದೇನಿದೆ ಮಗ, ಎಷ್ಟೋದ್ರೂ ಕೆಲಸ ಸಿಗ್ತಾ ಇಲ್ಲ. ನೀನೇ ಚೆನ್ನಾಗಿದೆ, ಬೆಂಗಳೂರಲ್ಲಿ ಆರಾಮಾಗಿ ಖುಷಿಯಿಂದ ಇದೆಯಾ? ಖುಷಿಯಾಗೇ ಇರು ಮಗ ಯಾವಾಗಲೂ. ಅವನ ಸ್ನೇಹಿತರು ಕೂಡ ನಿಂದೇ ಜೀವನ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈಗ ಬಂದ ಚೆನ್ನಾಗಿದೀಯಾ? ಬಿಡಪ್ಪ, ಒಳ್ಳೆ ಚೆನ್ನಾಗಿರು, ಒಳ್ಳೇದಾಗಿರಪ್ಪ, ಅಚ್ಚುಕಟ್ಟಾಗಿರು. ಚೆನ್ನಾಗಿದ್ದೆ ನಮ್ಮ ಒಳ್ಳೆ ಹೆಸರು ಕೊಡೋ ಮಗನೇ, ಅಚ್ಚುಕಟ್ಟಾಗಿರ್ಬೇಕು, ಚೆನ್ನಾಗಿರು. ಊರಿನ ಹಿರಿಯರು ಕೂಡ ನೀನು ಒಳ್ಳೆ ಮಗನಾಗಿ ಹುಟ್ಟಿದ್ಯಾ, ನಿನಗೆ ಯಾವುದೇ ಚಟಗಳಿಲ್ಲ, ಹುಟ್ಟಿದ್ರೆ ನಿಂತರ ಮಕ್ಕಳೇ ಹುಟ್ಟಬೇಕು ಅಂತ ಹೇಳ್ತಾರೆ. ಪಾಪ, ಆದ್ರೆ ಇವನ ನಿಜವಾದ ಪರಿಸ್ಥಿತಿ ಬೆಂಗಳೂರಲ್ಲಿ ನನ್ನ ಮಗ ಚೆನ್ನಾಗಿದ್ದಾನೆ ಅಂತ ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡಿದ್ದಾರೆ. ಇನ್ನು ಊರಿನ ಜನ ಎಲ್ಲ ಬೆಂಗಳೂರಲ್ಲಿ ಜೋರಾಗಿ ಬದುಕ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದಾರೆ. ಇವ್ರಿಗೆಲ್ಲ ನನ್ನ ಕಷ್ಟನ ಹೇಳ್ಕೊಳ್ಳೋದು ಬೇಡ. ಈ ಕಡೆ ಊರಿನ ಜನರ ಪ್ರೀತಿ ಮತ್ತು ಅಪ್ಪ ಅಮ್ಮನಿಗೆ ಬೆಂಗಳೂರಿನಲ್ಲಿ ನಮ್ಮ ಮಗ ಚೆನ್ನಾಗಿ ಇದ್ದಾನೆ, ನನ್ನ ಮಗ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅನ್ನೋ ನಂಬಿಕೆ ಇಟ್ಟಿದ್ದಾರೆ ಅಂತ ಈ ಕಡೆ ಇವನು ಯೋಚನೆ ಮಾಡ್ತಾ ಇದ್ರೆ, ಆ ಕಡೆ ಹೆಂಡತಿ ಮನೆಯವರು ಅವನ ಹೆಂಡತಿಗೆ ಬಿಟ್ಬಿಟ್ಟು ಬಂದ್ಬಿಟ್ರೆ ಅವನ ಗತಿ ಏನಾಗಬೇಕವ? ಅದನ್ನು ಬಿಟ್ಬಿಟ್ಟು ಅವನಿಗೂ ಬುದ್ಧಿ ಹೇಳ್ಕೊಂಡು ನಾವಿಬ್ರು ದುಡ್ದು ತೀರಿಸಿ ಸಾಲದಲ್ಲಿ ಬದುಕಮ್ಮ, ಸಾಲ ತೀರ್ಸ್ಕೊಂಡು ಅಂದ್ಬಿಟ್ಟು ನೀನು ಅಲ್ಲಿ ಇರ್ಬೇಕೆ ಹೊರ್ತು ಯಾವುದೇ ಕಾರಣಕ್ಕೆ ಬಿಟ್ಬಿಟ್ಟು ಹಿಂಗೆ ಬಂದ್ಬಿಟ್ರೆ ಅವನ ಗತಿ ಏನಾಗಬೇಕವ? ಈ ತರ ಮಾಡೋದು ನೀನು ತಪ್ಪು ಕಣಮ್ಮ. ನೀನು ಅವನಿಗೆ ಸುಖದಲ್ಲಿ ಭಾಗಿಯಾಗುವುದಲ್ಲ, ಕಷ್ಟ ಕಾಲದಲ್ಲಿ ಅವನಿಗೆ ಹೆಗಲು ಕೊಟ್ಟು ನಿಲ್ಲಬೇಕು, ಅವನಿಗೆ ಧೈರ್ಯ ಹೇಳಿ ನೀನು ಅಲ್ಲೇ ಇರಬೇಕು ಅಂತ ಬುದ್ಧಿ ಹೇಳಿ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾರೆ. ಸಂತೋಷವಾಗಿರಿ, ನೀವು ಚೆನ್ನಾಗಿದ್ರೆ ನಾನು ಬಂದು ಮಾತಾಡ್ತೀನಿ. ಬೇಕಾದ್ರೆ ಅದೇನೋ ಸರಿ ಇಲ್ಲ ಅಂತಂದರೆ ನಾನು ಬಂದು ಮಾತಾಡ್ತೀನಿ. ಅದನ್ನು ಬಿಟ್ಬಿಟ್ಟು ಯಾವುದೇ ಕಾರಣಕ್ಕೂ ನೀನು ವಾಪಸ್ ಬರಬಾರ್ದು. ಏನೇ ಇದ್ದರೂ ನನಗೆ ಹೇಳಬೇಕು, ನಾನು ಬಂದು ಅಲ್ಲೇ ಮಾತಾಡ್ತೀನಿ. ಈ ಕಡೆ ಸಾಯ್ಬೇಕಾ ಅಥವಾ ಬದುಕಬೇಕಾ ಅನ್ನೋ ಅಷ್ಟರಲ್ಲಿ ಬೆಳಿಗ್ಗೆ ಆಗಿರುತ್ತೆ. ಇವನು ಅಜ್ಜಿ ತಾಯಿ ಆಶೀರ್ವಾದ ತಗೊಂಡು ಹೊರಡ್ತೀನಿ ಅಂತ ಹೇಳ್ತಾನೆ. ಆಗ ಅವನ ಅಮ್ಮ ಮತ್ತೆ ಅಜ್ಜಿ ತುಂಬಾ ಅಳ್ತಾ ಇರ್ತಾರೆ. ಈ ಕಡೆ ಇವನ ಮನಸ್ಸಿನಲ್ಲಿ ನೋವಿದ್ರು ಅಳ್ಬೇಕು ಅನ್ಸಿದ್ರು ಕೂಡ ಅಳ್ದೇನೆ ನಗು ನಗುತ್ತಾ ನಾನು ಹೋಗಿ ಬರ್ತೀನಿ, ನೀವ್ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಅವರಿಗೆ. ಆಗ ಅವರ ಅಮ್ಮ ಕೂಗಿ, ಮಗ ನಿಂತ್ಕೋ, ತಗೋ ಈ ಕಾಸ, ಇಟ್ಕೋ ಬಸ್ ಚಾರ್ಜ್ಗೆ ಅಂತ ಅಳುತ್ತಾ ಒಂದು ಮಾತು ಹೇಳ್ತಾರೆ. ಏನು ಗೊತ್ತಾ ಮಗ, ನಾನು ನೀನು ಬರುವ ದಾರಿಯನ್ನೇ ಕಾಯ್ತಾ ಇರ್ತೀನಿ, ನಮಗೆ ನಿನ್ನ ಬಿಟ್ಟರೆ ಬೇರೆ ಯಾರು ಗತಿ ಅಂತ ಹೇಳಿ ಅಳುತ್ತಲೇ ದುಃಖದಿಂದ ಕಳಿಸಿಕೊಡ್ತಾರೆ ಇವನ. ಇಲ್ಲಿ ಯೋಚನೆ ಮಾಡ್ತಾನೆ ಇವನು, ತಾಯಿ ಹಾಡಿದ ಮಾತು ನೆನಪಲ್ಲಿಟ್ಕೊಂಡು ಎಲ್ಲರೂ ನನ್ನ ನಂಬ್ಕೊಂಡಿದ್ದಾರೆ, ನಾನು ಅವ್ರಿಗೆ ಮೋಸ ಮಾಡಬಾರ್ದು ಅಂತ ಹೇಳಿ ದೇವರ ಆಶೀರ್ವಾದ ತಗೊಂಡು ಏನಾಗುತ್ತೋ ಆಗ್ಲಿ, ಸಾಯೋದ್ ಬೇಡ ಅಂತ ಮನ್ಸಲ್ಲಿ ಅಂದ್ಕೊಂಡು ಬೆಂಗಳೂರಿಗೆ ಬರ್ತಾನೆ.
ಬೆಂಗಳೂರಿಗೆ ಬಂದಾಯ್ತು. ಏನ್ ಕೆಲಸ ಮಾಡೋದು, ಎಲ್ಲೋಗೋದು ಅಂತ ಯೋಚಿಸುವಷ್ಟರಲ್ಲಿ ಈ ಕಡೆ ಒಬ್ಬ ಹೋಟೆಲ್ ಓನರ್ಗೆ ಅಡಿಗೆ ಕೆಲಸದವನು ಬೇಕಾಗಿರ್ತಾನೆ. ಅವರು ಹುಡುಕ್ತಾ ಇರ್ತಾರೆ. ಓ ಲೋ ಮಗ, ದೇವ್ರು ಸಿಕ್ತಂಗೆ ಸಿಕ್ತೆ ಕಣ. ಭಟ್ರು ಬೇರೆ ಇವತ್ತು ರಜೆ ಹಾಕ್ಬಿಟ್ಟವ್ರೆ. ಇವತ್ತು ಒಂದಿನ ಬಂದು ಕೆಲಸ ಮಾಡ್ಬಿಟ್ಟು ಹೋಗ್ಬಿಡೋ. ಏನಪ್ಪಾ ಇವನು ಕರೆದ ತಕ್ಷಣ ಹೋಗ್ತಾವನೆ ಅಂತ ನಿಮಗೆ ಡೌಟ್ ಆಯ್ತಾ? ಇವತ್ತು ಒಂದಿನ ಕೆಲಸ ಮಾಡ್ಬಿಡೋ. ಇವನಿಗೂ ಮತ್ತು ಈ ಹೋಟೆಲ್ಗೂ ಏನ್ ಸಂಬಂಧ ಅನ್ಕೊಂಡ್ರಾ? ಇವನು ಮೊದಲು ಕೆಲಸ ಮಾಡ್ತಾ ಇದ್ದಿದ್ದೆ ಹೋಟೆಲಿನಲ್ಲಿ. ಮತ್ತೆ ಅವನು ಹಳೆ ಕೆಲಸ ಶುರು ಮಾಡ್ತಾನೆ ಆ ದಿನಕ್ಕೆ. ಆ ದಿನದ ಕೆಲಸ ಮುಗಿಸಿ ನಾನು ಹೋಗ್ತೀನಿ ಅಂತ ಓನರ್ಗೆ ಹೇಳ್ತಾನೆ. ಕೆಲಸ ಮುಗೀತು, ನಾನು ಹೋಗ್ತೀನಿ. ಇರೋ ಒಂದು ನಿಮಿಷ, ಊಟ ಮಾಡ್ದೇನೋ? ಲೋ ಮಗ, ಹುಡುಗರು ಯಾರು ಇಲ್ಲ, ಇನ್ನೊಂದು ವಾರ ಇಲ್ಲೇ ಕೆಲಸ ಮಾಡ್ಬಿಟ್ಟೋಗೋ. ಇಲ್ಲ ಅಣ್ಣ, ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೀನಿ, ನಾನು ಸ್ವಲ್ಪ ಹೋಗ್ಬೇಕು. ನೋಡ್ರಿ ಮದು, ಯಾವಾಗಲೂ ಡವ್ ಮಾಡ್ತಾನೆ ಇವನು. ನಿಜ ಹೇಳಿದ್ರೆ ಡವ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಅಣ್ಣ, ನಿಜವಾಗ್ಲೂ ಪ್ರಾಬ್ಲಮಲ್ಲಿ ಇದ್ದೀನಿ. ಅದೇನು ಪ್ರಾಬ್ಲಮ್ ಅಂತ ನನ್ನ ಹತ್ರ ಹೇಳೋ. ಅಟ್ಲೀಸ್ಟ್ ಸಾಯಂಕಾಲದ ಹೊತ್ತಾರು ಬಂದು ಕೆಲಸ ಮಾಡ್ಬಿಟ್ಟೋಗೋ. ಹೋಟೆಲ್ ಓನರ್ ಸಂಜೆ ಟೈಮ್ ಆದ್ರೂ ಕೆಲಸ ಮಾಡು ಅಂತ ಹೇಳ್ತಾರೆ. ಆಗ ಇವನು ನಾನು ಕೆಲಸ ಮಾಡಬೇಕು ಅಂದ್ರೆ ನನಗೆ ಸ್ವಲ್ಪ ಅಡ್ವಾನ್ಸ್ ಬೇಕು ಅಂತ ಓನರ್ ಹತ್ರ ಕೇಳ್ತಾನೆ. ಇವನ್ ಮೇಲೆ ನಂಬಿಕೆ ಇದ್ದ ಕಾರಣ ಹೋಟೆಲ್ ಓನರ್ ಇವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಸರಿಯಾಗಿ ಕೆಲಸಕ್ಕೆ ಬರಬೇಕು, ತಿಂಗಳಿಗೆ ಸಂಬಳದಲ್ಲಿ ಅರ್ಧ ದುಡ್ಡನ್ನು ಇಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದುಡ್ಡನ್ನು ಇವನಿಗೆ ಕೊಡ್ತಾರೆ. ಆ ದುಡ್ಡನ್ನು ತಗೊಂಡು ಮೊದಲು ಬರೋದೇ ಅವನ ಸ್ನೇಹಿತನಿಗೆ ಕೊಡೋಕೆ ಅಂತ ಹೇಳಿ ಸ್ನೇಹಿತನ ಹುಡುಕ್ತಾ ಇರ್ತಾನೆ. ಅಷ್ಟರಲ್ಲಿ ಅಕ್ಕನ ಫೋನ್ ಬರ್ತೈತೆ ನೋಡು. ಒಂದು ನಿಮಿಷ ಇರೋ, ಮಾತಾಡ್ಬಿಡಿ. ಹೇಳಕ್ಕ, ಇಲ್ಲ ಸರ್ಕಲ್ ಇದೀನಕ್ಕ. ಹೌದಕ್ಕ, ಹಂಗನ್ನಕ್ಕ. ಹಂಗನ್ನಕ್ಕ. ಸರಿ ಅಕ್ಕ, ಅವನೆಲ್ಲ ಇದ್ರು ವಸೂಲಿ ಮಾಡ್ಕೊಂಡ್ ಬಂದು ಕೊಡ್ತೀನಕ್ಕ. ಸ್ನೇಹಿತ ಯಾರು ಅನ್ಕೊಂಡ್ರ? ಮೊದಲು ಇವನ ಕಷ್ಟಕ್ಕೆ ಒಬ್ಬರು ಮೇಡಮ್ ಹತ್ರ ಅವನು ಜಾಮೀನು ಕೊಟ್ಟು ಇವನ ನಂಬಿಕೆ ಮೇಲೆ ಸಾಲ ತೆಗೆದುಕೊಟ್ಟಿರುತ್ತಾನೆ. ಅಕ್ಕ 3 ಟೀ ಕೊಡಕ್ಕ. ಏನ್ರ ಅವನು ಬೆಳಿಗ್ಗೆಯಿಂದ ಹುಡುಗರು ಎಲ್ಲೂ ಸಿಗ್ತಾ ಇಲ್ಲ. ಈ ನನ್ನ ಮಕ್ಕಳಿಗೆಲ್ಲ ಜಾಮೀನ್ ಆಗ್ಬಿಟ್ಟು ಕದ್ದು ಮುಚ್ಚಿ ಬಾಳೋ ಜೀವನ ಆಗೋಯ್ತು. ಪಾಪ ಇವನ ಸ್ನೇಹಿತ ಎಲ್ಲರಿಗೂ ಜಾಮೀನು ಕೊಟ್ಟು ಸಾಲ ಕೊಟ್ಟವರ ಕಿರುಕುಳ ತಾಳಲಾರದೆ ಕದ್ದು ಮುಚ್ಚಿ ಓಡಾಡ್ತಾ ಇರ್ತಾನೆ. ಪಾಪ ಇವನ ಸ್ನೇಹಿತನ ಬ್ಯಾಡ್ ಟೈಮ್ ನೋಡಿ ಸಾಲ ಕೊಟ್ಟ ಮೇಡಮ್ ಹುಡುಗರ ಕೈಲಿ ತಗಲಾಕೋತಾನೆ. ಎಲ್ಲೆಲ್ಲ ಹುಡ್ಕೋದಿನ ದುಡ್ಡು ಕೇಳಿದ್ರೆ ಏನ್ ಮಾಡ್ಕೋತೀವ ಮಾಡ್ಕೊಂತೀಯ. ನನ್ನ ಮಗ್ನೆ ಎತ್ತೋ ದುಡ್ಡು ಎತ್ತೋ, ನನ್ಗೇನು ಎತ್ತೋ ದುಡ್ಡು. ಅದೇ ಸಮಯಕ್ಕೆ ಸರಿಯಾಗಿ ಇವನನ್ನೇ ಹುಡುಕ್ತಾ ಇರ್ತಾನೆ ದುಡ್ಡು ಕೊಡೋದು. ಏನಾಯ್ತು? ಯಾರೇ ನೀವು? ನಿಮ್ಮ ಫ್ರೆಂಡು. ದುಡ್ಡು ಕೊಡ್ಬೇಕು, ದುಡ್ಡು ಕೇಳಿದ್ರೆ ಏನ್ ಮಾಡ್ಕೋತೀವ ಮಾಡ್ಕೊ ಅಂತಾನೆ. ಬಿಡ್ರಿ ಕೊಡೋಣ ಬಿಡ್ರಿ. ಎಷ್ಟು ಕೊಡ್ಬೇಕು? ಎಷ್ಟು ಕೊಡ್ಬೇಕು? ಇರೋ. ಹಲೋ ಅಕ್ಕ, ದುಡ್ಡು ಇಸ್ಕೊಂಡು ಯಾಮಾರ್ಸ್ತಾ ಇದ್ನಲ್ಲ, ಅವ್ನು ಸಿಕ್ಕಾಕೊಂಡವನೆ. ಎಷ್ಟಕ್ಕ ಒಂದು? 35,000. ಕರೆಕ್ಟ್ ಆಗಿದೆ. ಹೋಗೋ ಲೋ ಮಗ, ಅರ್ಥ ಮಾಡ್ಕೊಳ್ಳೋದು. ಲೋ ಹೇಳ ಮಾತು ಕೇಳೋ. ಫ್ರೆಂಡು ಅಂತ ನಂಬಿದ್ಕೆ ಸರಿಯಾಗಿ ಹೊಡೆದೆ ಅಲ್ಲ. ನಾನು ಹೇಳೋದು ಸ್ವಲ್ಪ ಕೇಳೋ. ಇರೋ ಗಾಡಿ ಕಿತ್ಕೊಂಡ್ರು, ಮನೇಲಿ 3 ಕಾಸಿಗೆ ಏನೇಳೋ 3 ಕಾಸಿಗೆ ಮರ್ಯಾದೆ ಕೊಡ್ತಾ ಇಲ್ಲ. ಇವತ್ತು ನೋಡ್ರಿ ಅಷ್ಟು ಜನಗಳ ಮುಂದೆ ಹೇಳೋ, ನೀನು 10 ರೂಪಾಯಿ ತಿಂದಿದ್ದೇನೋ, 10 ರೂಪಾಯಿ ತಿಂದಿದ್ದೇನೋ, ಯಾಕೋ ಹಿಂಗೆ ಮೋಸ ಮಾಡ್ಬಿಟ್ಟೆ. ಫ್ರೆಂಡು ಅಂತ ನಂಬಿದ್ಕೆ ಬೀದಿಗೆ ತಂದ್ಬಿಟ್ಟಲ್ಲೋ. ತೆಗಿಯೋ ಕೈ. ಕೊಡೋದು ಸ್ವಲ್ಪ ಲೇಟ್ ಆಗಿರ್ಬೋದು, ಆದರೆ ಯಾವತ್ತೂ ಮೋಸ ಮಾಡಿಲ್ಲ ಕಣ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ. ಆ ಥರ ಮೋಸ ಮಾಡಬೇಕು ಅಂದಿದ್ರೆ ನಾನು ಇವತ್ತು ಇಲ್ಲಿ ಬರ್ತಾನೆ ಇರಲಿಲ್ಲ.
ಇವತ್ತು ಯಾವ ಫ್ರೆಂಡ್ನ ಜಾಮೀನು ಕೊಟ್ಟು ಎತ್ಕೊಂಬಂದೋ ದುಡ್ಡನ್ನ ಅಷ್ಟು ಜನಗಳ ಮುಂದೆ ಮಾನ ಮರ್ಯಾದೆಲ್ಲ ಹೋದ್ರು ನಾನು ಬದುಕಿರ್ಬೇಕಾ? ಇಲ್ಲ, ಹೆಂಗೆ ಬದುಕ್ತೆ ನಾನು? ಮಗನೇ, ಎಲ್ಲ ನಿನ್ನಿಂದ ಸಾಯ್ತೀನಿ. ಇದಕ್ಕೆಲ್ಲ ಸಾವೇ ಪರಿಹಾರ ಆಗೋದಾಗಿದ್ರೆ ನಾನು ಸತ್ತು ಇಷ್ಟೊತ್ತಿಗೆ 6 ತಿಂಗಳಾಗಬೇಕಿತ್ತು. ಮಗ, ಏನಾಯ್ತು? ಮೊದಲು ಅವಸರದಲ್ಲಿ ಕೋಪ ಮಾಡಿಕೊಂಡ ಇವನ ಸ್ನೇಹಿತ ನಂತರ ಇವನ ಕಷ್ಟಗಳನ್ನೆಲ್ಲ ಕೇಳಿದ ತಕ್ಷಣ ಕಣ್ಣೀರು ಹಾಕಿ ಬಾಚಿ ಅಪ್ಕೊಳ್ತಾನೆ. ಮತ್ತೆ ಮುಂದೆ ಏನ್ ಮಾಡ್ತಾನೆ, ಯಾಕೆ ಇಲ್ಲಿ ಬರ್ತಾ ಇದ್ದಾನೆ ಅಂತ ನಿಮಗೆ ಕನ್ಫ್ಯೂಸ್ ಇರಬೇಕು ಅಲ್ವಾ? ಅಣ್ಣ, ಏ ಶಿವು, ಬರ ಒಳಗಡೆ ಬಾಪ, ಬಾಬಾ ಒಳಗಡೆ ಕೂತ್ಕೋ. ಏ ಬಾಪ ಶಿವು, ಕೂತ್ಕೋ ಕೂತ್ಕೋ. ಏ ಮುನ್ನ ಬಾಯ್ಲಿ ತಿಂಡಿ ತಿನ್ನ. ಇವರ ಹೆಸರು ಸ್ವಲ್ಪ ಮಧು ಅಂತ. ಇವರು ಇವನ್ನ ಚಿಕ್ಕ ವಯಸ್ಸಿನಿಂದ ನೋಡಿರ್ತಾರೆ. ಆಟೋ ಓಡಿಸ್ತಾ ಇದ್ದವನು ಮತ್ತೆ ಯಾಕೆ ಹೋಟೆಲ್ ಕೆಲ್ಸಕ್ಕೆ ಬಂದ ಅಂತ ಕೇಳಿದಾಗ ಇವನು ಪ್ರಾಬ್ಲಮ್ ಅಂದಿರ್ತಾನೆ. ಆಗ ಅವರು ಮನೆ ಹತ್ರ ಬಂದು ಭೇಟಿ ಮಾಡು ಅಂತ ಹೇಳಿರ್ತಾರೆ. ಏನೋ ಶಿವರಾಜ, ನಿನ್ನ ಕತೆ ಅಷ್ಟೊಂದು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಲ್ಲೋ? ರಾಜನ್ ಥರ ಇದ್ದಲ್ಲೋ ನೀನು? ಒಬ್ರ ಹತ್ರ ಸಾಲನೇ ಮಾಡಬಾರ್ದು ಅಂತ ಇದ್ದೆ, ದೊಡ್ಡ ಕುಡ್ಕಾಗ್ಬಿಟ್ಟಿದ್ಯಲ್ಲೋ ನೀನು. ಕರೆಸಿರೋದೇ ಏನು ಅಂತ ಕೇಳೋದಿಕ್ಕೆ ನಿನ್ನ ಹತ್ರ ಹಿಂಗೆ ಹೇಳ್ದಲ್ಲೇ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೋ ನಿನ್ನ ಕತೆ? ಹಿಂಗಾದ್ರೆ ಹೆಂಗೋ ನಿನ್ನ ಜೀವನ? ಏನಾಯ್ತು ಹೇಳು ಅಣ್ಣ. ಅದೇನಾಯ್ತು ಅಂದರೆ, ಇಲ್ಲಿಯವರೆಗೂ ಏನ್ ನಡೀತು, ಏನೇನ್ ಆಗಿತ್ತು ಹಿಂದೆ ಎಲ್ಲವನ್ನು ಅವ್ರ ಹತ್ರ ಮನಸ್ಸು ಬಿಚ್ಚಿ ಹೇಳ್ಕೊಂತಾನೆ. ಆಗ ಅವರು ಏನ್ ಹೇಳ್ತಾರೆ ಅಂದ್ರೆ, ಬರ್ತೀನಿ. ಶಿವು, ದುಡ್ಡು ತಗೋ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ತುಂಬ ಕಷ್ಟ ಬಿದ್ದಿದ್ಯಾ. ಈ ದುಡ್ಡು ಇಟ್ಕೊಂಡು ಫಸ್ಟ್ ಹೋಗಿ ಗಾಡಿ ಬಿಡಿಸು. ಈ ದುಡ್ಡನ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಅನ್ಕೊಬಿಡಪ್ಪ ನೀನು. ಕಷ್ಟಕ್ಕೆ ಅಂತ ಕೊಡ್ತಾ ಇರೋದು ನಾನು, ಕಷ್ಟಕ್ಕೆ ಅಂತ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅಡ್ವಾಂಟೇಜ್ ತೊಗೊಳಕ್ಕೆ ಹೋಗ್ಬೇಡ ನೀನು. ನಿನ್ನ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದುಡ್ದುಬಿಟ್ಟು ಸಾಲ ತೀರ್ಸೋದನ್ನ ಕಲಿ. ಬಡ್ಡಿ ಇಲ್ದಲ್ಲೇ ಕೊಡ್ತಾ ಇರೋದು, ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಒಳ್ಳೇದಾಗಲಿ, ಹೊಡ್ಬಾ. ಇವನ ಅದೃಷ್ಟಕ್ಕೆ ಇಲ್ಲಿ ಬಡ್ಡಿ ಇಲ್ಲದೇನೆ ಸಾಲ ಸಿಗುತ್ತೆ ಇವನಿಗೆ. ಈ ದುಡ್ಡನ್ನು ತಗೊಂಡು ಇವನು ಗಾಡಿ ಬಿಡಿಸ್ಕೊಳ್ಳೋದಕ್ಕೆ ಫೈನಾನ್ಸರ್ ಹತ್ರ ಹೋಗ್ತಾನೆ. ಏ ಚೇಜೆ, ಓಹೋ ಟಗರು ಶಿವ, ಏನ್ ಶಿವ? ಚೇಜೆ, ಕ್ವೈಟ್ ಕ್ವೈಟ್. ಏನ್ ಶಿವ ಸಮಾಚಾರ? ಏನಿಲ್ಲ ಅಣ್ಣ, ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಸರಿ ಬಾ ಒಳಗೆ. ಏನ್ ಕೊಟ್ಟೆ ಸಮಾಚಾರ ಬಂದಿದ್ದು? ಏನಿಲ್ಲ ಸರ್, ನಮ್ಮ ಟಗರನ್ನ ನಿಮ್ಮ ಹತ್ರ ಬಿಟ್ಟು ಹೋಗಿದ್ದೆ, ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಕ್ಷಯ್, ಆ ಟಗರು ಶಿವ ಆಟೋದು ಎಷ್ಟಿದೆ ಲೆಕ್ಕ ನೋಡ್ಬಿಟ್ಟು ಹೇಳು. 38,000 ಆಗಿದೆ ಸರ್. 38,000 ಆಗಿದೆ ಕೋಟೆ. ಏಯ್, ಆ ಟಗರು ಶಿವನ್ ಡಾಕ್ಯುಮೆಂಟ್ಸ್ ತಗೊಂಬ ಹೋಗು. ನೀನು ನಿನ್ನ ಗಾಡಿ ಬಿಡಿಸ್ಕೊಂಡಾಗ ಬಂದೇ ಬರ್ತೀಯ ನನ್ನ ನಂಬಿಕೆ ನಂಗಿತ್ತು ಕೋಟೆ. ನಂಬಿಕೆ ಇವತ್ತಿಟ್ಕೊಂಡ್ರೆ ನನ್ನ ಪ್ರಯೋಜನ? ಈ ನಂಬಿಕೆನ ಅವತ್ತೇ ಇಟ್ಕೊಂಡಿದ್ರೆ ನಾನು ಈ ಪರಿಸ್ಥಿತಿಗೆ ಬರ್ತಾನೆ ಇರಲಿಲ್ಲ. ಹಾಗಾದ್ರೆ ನಾನು ಫೈನಾನ್ಸ್ ಕೊಟ್ಟಿದ್ದೆ ತಪ್ಪ? ಚೇಚೆ, ನಾನು ಫೈನಾನ್ಸ್ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿಲ್ಲ ಅಣ್ಣ. ನಾನು ತಿನ್ನೋ ಅನ್ನನೇ ಕಿತ್ಕೊಂಡ್ಬಿಟ್ರಿ, ಅದರಿಂದ ದುಡ್ಡು ತಾನೇ ತಂದು ನಿಮಗೆ ಫೈನಾನ್ಸ್ ಕಟ್ತಾ ಇದೆ. ನಿಮ್ಮಂಥ ಫೈನಾನ್ಸರ್ಗಳು ನಮ್ಮಂಥ ಸಾಲಗಾರಗಳಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ನಾವು ಈ ಥರ ಪರಿಸ್ಥಿತಿಗೆ ಬರ್ತಾನೆ ಇರಲಿಲ್ಲ ಅಣ್ಣ. ನೀವು ಸಾಲ ಕೊಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ಟೈಮ್ ಕೊಡ್ಬೋದಿತ್ತು. ಕೊಟ್ಟೆ, ನಾನು ಯಾರ್ಯಾರಿಗೂ ಫೈನಾನ್ಸ್ ಕೊಟ್ಟಿದ್ದೀನಿ. ಮೋಸ ಮಾಡಿ ಓದೋರೇ ಜಾಸ್ತಿ. ಆದರೆ ನಿಂತರ ನಿಯತ್ತಾಗಿ ನನಗೆ ಬಡ್ಡಿ ದುಡ್ಡು ಯಾರು ವಾಪಸ್ ತಂದು ಕೊಟ್ಟಿಲ್ಲ. ನಿನ್ನಂತ ಒಂದು ಬಡ್ಡಿ ತಿಂದರೆ ಆ ಭಗವಂತ ಮೆಚ್ಚಲ್ಲ. ತಗೋ, ಒಳ್ಳೇದಾಗಲಿ ನಿನಗೆ.
ಹೋಗ್ಬಿಟ್ಟು ಬಾ, ದೇವ್ರು ಒಳ್ಳೇದು ಮಾಡ್ತಾನೆ. ಅವನ ಟಗರು ಅವನ ಕೈಗೆ ಬಂತು, ಇವನಿಗೆ ಆನೆ ಬಲ ಬಂದಂಗಾಯ್ತು. ಅದೇ ಖುಷಿಗೆ ಇವನು ಅಣ್ಣ ಫುಲ್ಲಿ ಹ್ಯಾಪಿ. ಯಾಕೆ ಗೊತ್ತಾ? ಈ ಟಗರು ನನ್ನ ಜೊತೆ ಬಂತಲ್ಲ ಅದಕ್ಕೆ. ಏನಕ್ಕಪ್ಪ ಇಷ್ಟೊಂದು ಕುಡಿತವನೆ ಅನ್ಕೊಂಡ? ನೀನ್ ಸಿಕ್ಕಿರೋ ಖುಷಿಗೆ. ಅವತ್ತು ನನ್ನ ಕಷ್ಟ ಇದ್ದಾಗ ನೀನೋಗಿ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ಯಾ. ಇವತ್ತು ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನಿನ್ನ ಬಿಟ್ಬಿಡ್ತೀನಾ? ಬಿಡೋ ಮಾತೇ ಇಲ್ಲ, ನಿನ್ನನ್ನು ಬಿಡೋ ಮಾತೇ ಇಲ್ಲ. ಅನ್ನ ಕೊಟ್ಟು ದೇವತೆ ನೀನು. ನೀನು ನನ್ನ ಜೊತೆ ಇಲ್ಲದೆ ಹೋದಾಗ ತಿನ್ನಕ್ಕೆ ಅನ್ನ ಇಲ್ಲದೆ, ಮಲ್ಗೋಗಿ ಜಾಗ ಇಲ್ಲದೆ, ನಾಯಿ ಥರ ಅಲ್ದ್ಬಿಟ್ಟಿದ್ದೀನಿ. ಎಣ್ಣೆನೇ ಬೇಡ ಅಂತ ಇದ್ದವನು ಈ ಸಾಲ ಅನ್ನೋ ಚಟಕ್ಕೆ ಎಣ್ಣೆ ಕಲಿತೆ, ಸಿಗರೇಟ್ ಕಲಿತೆ. ಇಲ್ಲ, ಇನ್ಮೇಲೆ ಕುಡಿಬಾರ್ದು. ನಾನು ಮೊದಲಿನ ಥರ ಆಗಬೇಕು. ಇವತ್ತಿಗೆ ಈ ಎಣ್ಣೆ ಲಾಸ್ಟ್. ಈ ಸಿಗರೇಟು ನೀನು ಬೇಡ. ಶಿವನ ಇಲ್ಲ ಸಾಲನ. ಇನ್ಮೇಲೆ ನಾನು ಮೊದಲಿನ ಥರ ಆಗಬೇಕು. ಕಷ್ಟಪಟ್ಟು ದುಡಿಬೇಕು. ಕುಡಿಬಾರ್ದು, ನೀನು ಸಿಗರೇಟ್ ಸೇದಬಾರ್ದು, ಮೊದಲು ತರ ದುಡಿಬೇಕು ಅಂತ ಹೇಳಿ ಎಲ್ಲವನ್ನು ಬಿಟ್ಟು ದುಡಿಯೋದಕ್ಕೆ ಶುರು ಮಾಡ್ತಾನೆ. ದುಡಿದ ದುಡ್ಡನ್ನು ತಗೊಂಡು ಇನ್ನೊಂದು ಫೈನಾನ್ಸಿಯರ್ ಹತ್ರ ಹೋಗ್ತಾನೆ. ಓಹೋ, ಏನಪ್ಪ ಕೋಟೆ? ಎಷ್ಟು ದಿನ ಪತ್ತೆನೇ ಇಲ್ಲ. ಆಫೀಸ್ ಹತ್ರ ಬಂದು ಮಾತಾಡು ಅಂತ ಹೇಳಿ 6 ತಿಂಗಳಾಯ್ತು. 6 ತಿಂಗಳಾದ್ಮೇಲೆ ಇವತ್ತು ಬರ್ತಾ ಇದೆಯಾ? ದುಡ್ಡು ಇಸ್ಕೋಬೇಕಾದ್ರೆ ಚೆನ್ನಾಗಿರುತ್ತೆ, ದುಡ್ಡು ಕೊಡ್ಬೇಕಾದ್ರೆ ಚೆನ್ನಾಗಿರಲ್ವಾ? ಮನೆ ಹತ್ರ ಹೋಗಿದ್ದೆ, ಚೆಕ್ ಹಾಕೋಣ ಅಂತ ಇದ್ದೆ ಇವತ್ತು. ಏನಪ್ಪ ಕೋಟೆ, ದುಡ್ಡು ಇಸ್ಕೊಬೇಕಾದ್ರೆ ಆಫೀಸ್ ಹತ್ರ ಬರೋಕ್ಕಾಗುತ್ತೆ? ಅದೇ ರೀತಿ ವಾಪಸ್ ಬಂದು ಆಫೀಸ್ ಹತ್ರ ಕೊಡೋಕ್ಕಲ್ಲ ನಿನ್ಗೆ? ದುಡ್ಡಿಲ್ಲನೆ ಆಫೀಸ್ ಹತ್ರ ಹೇಗೆ ಬರಲಿ ಸರ್? ಸರಿ ಸರ್, ಎಷ್ಟಾಗಿದೆ ನೋಡಿ. ಪಾರ್ಟ್ನರ್ ಎಷ್ಟಾಗಿದೆ ನೋಡು. 38,800 ರೂಪಾಯಿ ಆಗೈತಪ್ಪ. ಈ ಕಡೆ ಆಟೋನೂ ಬಂತು, ಮೊಬೈಲು ಬಂತು. ಆ ಕಡೆ ಸಂಸಾರನೂ ಸರಿ ಹೋಯ್ತು. ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟಾಯ್ತು. ಇನ್ಮೇಲೆ ಸಂಜೆ ಆಟೋ, ರಾತ್ರಿ ಹೋಟೆಲ್ ಕೆಲಸ ಇವನ ಕಾಯಕ. ಸಾಲ ಕೊಟ್ಟವರಿಗೆ ದುಡಿದು ತೀರಿಸುವ ಹಠ ಇವನದ್ದು. ಮತ್ತೆ ದುಡಿಬೇಕು, ನಾನು ಬದುಕಬೇಕು, ಕೊಟ್ಟವರಿಗೆ ಕೊಡಬೇಕು, ಬೆಂಗಳೂರು ಪೇಟೆಯಲ್ಲಿ ಬದುಕಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಪ್ರಾಬ್ಲಮ್. ಈ ಆಟೋ ಬರ್ತಾ ಇದೆ ನೋಡು, ಸೈಡ್ಗೆ ಹಾಕೋ. ಡಿ ಎಲ್ ಕೊಡಪ್ಪ. ತೊಳಿ ಸರ್. ಡಿ ಎಲ್ ಏನೋ ಸರಿ ಇದೆ, ಎಮರ್ಷನ್ನು ಇನ್ಸೂರೆನ್ಸ್ ಕೊಡು. ಸರ್ ಅದು ಯಾವುದು? ಸರ್ ಅದು ಮನೇಲೇ. ಯಾವುದು? ಡಾಕ್ಯುಮೆಂಟ್ ಎಲ್ಲ ಮನೇಲೇ ಐತೆ ಸರ್. ಮನೇಲೇ ಬಿಟ್ಟಿದ್ಯಾ? ಮನೇಲೇ ಬಿಟ್ಟು ಆಟೋ ಏನು ಕೆತ್ಕೊಂಬಂದೆ? ಇರು, 1 ನಿಮಿಷ ನೋಡ್ತೀನಿ ಇರು. ಇನ್ಸೂರೆನ್ಸು ಎಮರ್ಷನ್ ಎಲ್ಲ ಲ್ಯಾಪ್ಸ್ ಆಗಿದೆಯಲ್ಲಪ್ಪ, ಏನು ಮಾಡ್ತೀಯಾ? ಫೈನ್ ಕಟ್ಟು. ಸರ್ ಪ್ರಾಬ್ಲಮಲ್ಲಿ ಇದ್ದೀನಿ ಸರ್. ನೀನು ಪ್ರಾಬ್ಲಮಲ್ಲಿ ಇದ್ರೆ ನಾವೇನಯ್ಯ ಮಾಡೋಕ್ಕಾಗತ್ತೆ? ಸರ್ ಈಗ ತಾನೇ ಗಾಡಿಗೆ ಬಂದಿದ್ದೀನಿ ಸರ್. ಕತೆ ಎಲ್ಲ ಕೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಗಾಡಿ ಸೀಸ್ ಮಾಡೋ. ಸರ್ ಕೋರ್ಟಲ್ಲಿ ಕಟ್ತೀಯಾ, ಇಲ್ಲೇ ಫೈನ್ ಕಟ್ಬಿಟ್ಟು ಗಾಡಿ ತಗೊಂಡು ಹೋಗ್ತೀಯಾ? ಸರ್ ಒಂದು 5 ನಿಮಿಷ ಇರಿ. ಪಾಪ ಇವನ ಹತ್ರ ದುಡ್ಡಿಲ್ಲ, ಪೊಲೀಸವ್ರು ಬೇರೆ ಗಾಡಿ ಹಿಡ್ಕೊಂಡವ್ರೆ. ಇವನ ಎಷ್ಟೇ ಪ್ರಾಬ್ಲಮ್ ಹೇಳ್ಕೊಂಡ್ರು ಅವರು ನೀನು ದುಡ್ಡು ಕಡ್ದೆ ಗಾಡಿ ತಗೊಂಡು ಹೋಗೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇವನು ಹಂಗೋ ಹಿಂಗೋ ಯಾರಿಗೋ ಫೋನ್ ಮಾಡಿ ದುಡ್ಡು ತರಿಸ್ಕೊಂಡು ಸದ್ಯಕ್ಕೆ ಗಾಡಿ ಬಿಡಿಸ್ಕೊಂಡು ಡಾಕ್ಯುಮೆಂಟ್ ಸರಿ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ನೀವು ನಮ್ಮ ಹತ್ರ ಬಂದು ತಲೆ ಬಗ್ಸೋ ಅವಶ್ಯಕತೆ ಇರಲ್ಲ. ಹೋಗ್ರಿ, ಕೀ ಕೊಟ್ಟು ಕಳ್ಸ್ರಿ. ಸರಿ ಸರ್, ಥ್ಯಾಂಕ್ ಯು. ಈ ಡ್ರೈವರುಗಳ ಜೀವನ ಹೇಗಿರುತ್ತಪ್ಪ ಅಂದ್ರೆ, ಮುಂದಿನ ಚಕ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಹಿಂದಿನ ಚಕ್ರ ಪ್ರಾಬ್ಲಮ್ ಶುರು ಮಾಡುತ್ತೆ. ಒಬ್ಬ ಡ್ರೈವರ್ ನಿಯತ್ತಾಗಿ ಎಷ್ಟೇ ದುಡಿದ್ರೂ ಸಾಲ ತೀರ್ಸೋಕೆ ಆಗಲ್ಲ. ಸಾಲ ತೀರ್ಸಿದ್ರೆ ಇದು ಸಿನಿಮಾ ಆಗ್ತಾ ಇತ್ತು, ಆದ್ರೆ ಇದು ನಿಜ ಜೀವನ. ಈ ಸಿಟಿನಲ್ಲಿ ಟಗರು ಶಿವ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಎದುರಿಸಿ ಇಲ್ಲೇ ದುಡಿದು ಇರ್ತಾನಾ ಅಥವಾ ಖಾಲಿ ಮಾಡಿಕೊಂಡು ಹಳ್ಳಿಗೆ ಹೋಗ್ತಾನ? ಮುಂದುವರಿಯುತ್ತೆ, ಕಾದು ನೋಡಿ.